ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಬ್ಯಾಕರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಳ್ಳಕ್ಕಿ ಗ್ರಾಮದ ದೇವಮ್ಮ ಈರಯ್ಯ ಹಾಗೂ ಶಾಂತಪುರ ಗ್ರಾಮದ ರೇಖಾ ವಸಂತರವರಿಗೆ 2020-21ನೇ ಸಾಲಿನಲ್ಲಿ ನೆರೆ ಸಂತ್ರಸ್ತರ ಪುನರ್ವಸತಿ ಯೋಜನೆ ಅಡಿ ಮನೆ ಮಂಜೂರಾಗಿದ್ದು ಫಲಾನುಭವಿಗಳಿಗೆ 1 ಲಕ್ಷ ರುನಂತೆ ಹಣ ಬಿಡುಗಡೆಯಾಗಿದ್ದು ಕೆಲವರು ತಳಪಾಯ ಮತ್ತು ಗೋಡೆ ಕೆಲಸ ಮಾಡಿಸಲಾಗಿದೆ. ಆದರೆ ಆರ್ಜಿಎಸಿಎಲ್ನ ಆಶ್ರಯ ಮೊಬೈಲ್ ಆಪ್ನಲ್ಲಿ ನಿಗದಿತ ಸಮಯದಲ್ಲಿ ಅಧಿಕಾರಿಗಳು ಜಿಪಿಎಸ್ ಮಾಡದೆ ಬ್ಲಾಕ್ ಆಗಿದೆ ಎಂದು ಫಲಾನುಭವಿಗಳಾದ ದೇವಿರಮ್ಮ ಹಾಗೂ ರೇಖಾ ದೂರಿರುತ್ತಾರೆ. ಮಳೆ ಬಿದ್ದಾಗ 5 ಲಕ್ಷ ಮನೆ ಫೌಂಡೇಶನ್ ಆದ್ಮೇಲೆ ಸಕಲೇಶಪುರ ತಾಲೂಕಿನ ಬ್ಯಾಕರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಳ್ಳಕ್ಕಿ ಗ್ರಾಮದ ದೇವಮ್ಮ ಈರಯ್ಯ ಹಾಗೂ ಶಾಂತಪುರ ಗ್ರಾಮದ ಇಮೇಜ್ ರೇಖಾ ವಸಂತ ಅವರಿಗೆ 2020-21ನೇ ಸಾಲಿನಲ್ಲಿ ನೆರೆ ಸಂತ್ರಸ್ತರ ಪುನರ್ವಸತಿ ಯೋಜನೆಯಡಿ ಮನೆ ಮಂಜೂರಾಗಿದ್ದು ಫಲಾನುಭವಿಗಳಿಗೆ 1 ಲಕ್ಷ ರುನಂತೆ ಹಣ ಬಿಡುಗಡೆಯಾಗಿದ್ದು ಕೆಲವರು ತಳಪಾಯ ಮತ್ತು ಗೋಡೆ ಕೆಲಸ ಮಾಡಲಾಗಿದೆ. ಆದರೆ ಆರ್ಜಿಎಸ್ಸಿಎಲ್ ಆಶ್ರಯ ಮೊಬೈಲ್ ಆಪ್ನಲ್ಲಿ ನಿಗದಿತ ಸಮಯದಲ್ಲಿ ಅಧಿಕಾರಿಗಳು ಜಿಪಿಎಸ್ ಮಾಡದೆ ಬ್ಲಾಕ್ ಆಗಿದೆ ಎಂದು ಫಲಾನುಭವಿಗಳಾದ ದೇವರಮ್ಮ ಹಾಗೂ ರೇಖಾ ದೂರಿರುತ್ತಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆನ್ಲೈನ್ ಬ್ಲಾಕ್ ಮಾಡಿಸಲು ತಾಲೂಕು ಕಚೇರಿಗೆ ಕಳಿಸಿರುವುದಾಗಿ ತಿಳಿಸಿರುತ್ತಾರೆ. ಆದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನ ಆಗದೆ ಕುಟುಂಬದ ಸದಸ್ಯರುಗಳು ಮತ್ತು ಮಕ್ಕಳು ಗುಡಿಸಲಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮೈಸೂರು ವಿಭಾಗೀಯ ಸಂಚಾಲಕರಾದ ವಳನಹಳ್ಳಿ ವೀರೇಶ್ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸರಿಪಡಿಸಿಕೊಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರಾದ ಮಲೇಶ್, ಮಿಥುನ್ ಇತರರು ಹಾಜರಿದ್ದರು. ಆಗಿದ್ದು ಫೌಂಡೇಶನ್ ಎಲ್ಲ ಆಯ್ತು, ಒಂದ್ ಬಿಲ್ ಆಯ್ತು, ಅದಾದ್ಮೇಲೆ ಬ್ಲಾಕ್ ಆಗಿದೆ. ಅಮೌಂಟ್ ಏನೋ ಆಗಿಲ್ಲ, ಬ್ಲಾಕ್ ಆಮೇಲೆ ಸಿಕ್ಸಿ ಅಂತ ಹೇಳಿ ಪಂಚಾಯತಿಗೆಲ್ಲ ಹೋಗಿದ್ವಿ. ಪಂಚಾಯತಿಲೂ ಅರ್ಜಿ ಎಲ್ಲ ಫಾರಂ ಎಲ್ಲ ಫಿಲ್ಅಪ್ ಮಾಡ್ಕೊಟ್ವಿ. ಅಲ್ಲೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, PDO ಆಗಲಿ ಸೆಕ್ರೆಟರಿಯಲ್ಲಿ ಮತ್ತೊಂದು. ಅದಾದ್ಮೇಲೆ ನಾವು ಮಿನಿ ವಿಧಾನಸೌಧ ಹೋಗಿ ಅಲ್ಲಿ ಕೇಸ್ ವರ್ಕರ್ ಉದಯ ಹತ್ರ ಹೋಗಿ ಮಾತಾಡ್ಕೊಂಡು ಅಲ್ಲಿಗೂ ಒಂದಲ್ಲ ಎರಡಲ್ಲ 3 ಸಲ ಹೋಗಿದ್ವಿ. ಅವ್ರ ಹತ್ರ ಕೊಟ್ಟಿವಿ ಮತ್ತು ಮಾಡ್ತೀನಿ ಅಂತ ಹೇಳಿ ಅನೇಕ ಸುಮಾರು ಕಮ್ಮಿ ಅಂದ್ರೆ ಒಂದು 2-3 ತಿಂಗಳಾಯ್ತು, ಇನ್ನೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ಇದು ಕಟ್ಟಕ್ಕೆ ಸಂಬಂಧಿಸಿದ ಎಷ್ಟು ವರ್ಷ ಆಯ್ತು ಮನೆ ಬಿದ್ದೋಗಿ? ಈ ವರ್ಷಕ್ಕೆ 3 ವರ್ಷ ಹತ್ತತ್ರ ಆಯ್ತು. ಆಗಿಂದನೇ ಹಾಗೆ ಆಗ್ತಿದೆ, ಆಗಿಲ್ಲ. ಈಗ ಕೇಳಿದ್ರೆ ನಾವು ಏನಂತ ಹೇಳ್ತಾರೆ ಅಂದ್ರೆ ಬ್ಲಾಕ್ ಆಗಿದೆ, ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರಿಗೆ ಏನಂದ್ರೆ ಈಗ ಒಂದು 2 ವರ್ಷ ಆಯ್ತು ಮನೆ ಸ್ಯಾಂಕ್ಷನ್ ಆಗಿ 5 ಲಕ್ಷದ ಮನೆ. ಇಲ್ಲಿ ಏನಾಗಿದೆ ಅಂದ್ರೆ ಈಗ ಇದು 5 ಲಕ್ಷದ ಮನೆ ಬಿದ್ದೋಗಿದೆ ಅಂತ 5 ಲಕ್ಷದ ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಫೌಂಡೇಶನ್ ಬಿಲ್ಲಿಗೆ ಅಂತ 1 ಲಕ್ಷ ಬಿಲ್ ಆಗಿದೆ. ಅದ್ರ ಮುಖಾಂತರನೇ ಇವರು ಒಂದು ಫೌಂಡೇಶನ್ ಮಾಡಿದ್ದಾರೆ. ಫೌಂಡೇಶನ್ ಮಾಡಿ ಫೌಂಡೇಶನ್ ಫೋಟೋ GPS ಫೋಟೋ ತಗೊಂಡು ಹೋಗಿದ್ವಿ, ನಾವೇ ನೋಡಿದ್ವಿ, ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ವಿ. ಆಮೇಲೆ ಅವರು ಹಾಸನದಲ್ಲಿ ಯಾರನ್ನ ಭೇಟಿ ಮಾಡಿ ಅಂದ್ರೆ ಪಾಪ ಅವ್ರಿಗೆ ಗೊತ್ತಾ ಹಾಸನಕ್ಕೆ ಹೋಗಕ್ಕೆ. PDO ಸೆಕ್ರೆಟರಿ ಅವ್ರು ಯಾರು ಹೇಳಿ ಇಂಥ ಕಡೆ ಹೋಗಿ ಹಿಂಗ್ ಮಾಡ್ಸೋಣ ಬನ್ನಿ ಅಂತ ಏನೋ ಹೇಳ್ಕೊಡ್ಬೇಕು. ಅವ್ರಿಗೆ ಯಾರಾದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಪಾಪ ಗೊತ್ತಿಲ್ಲದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಅಕ್ಷರ ಗೊತ್ತಿಲ್ಲ. ಹೆಬ್ಬೆಟ್ ಅವರು ವಾಸ ಮಾಡ್ತಿದ್ವಿ. ಈಗ 5ನೇ ಕ್ಲಾಸ್ ಹುಡುಗ ಒಂದು, 3ನೇ ಕ್ಲಾಸ್ ಹುಡುಗ ಒಂದು, 7ನೇ ಕ್ಲಾಸ್ ಹುಡುಗಿ. ನಾವ್ ಇಷ್ಟು ಜನ ದೊಡ್ಡವ್ರು 3 ಜನ, ಸೊಸೆ, ಮಗ ದೇವಮ್ಮ, ನನ್ನ ಹೆಸರು, ಮಗನ ಹೆಸರು ಗಿರೀಶು, ಸೊಸೆ ಹೆಸರು ಲತಾ. 3 ಮಕ್ಳು, ನಾವು 6 ಜನ ಇದ್ರೆ ನಾವು ವಾಸ ಮಾಡ್ತೀವಿ. ಏನು ಓಪನ್ ಮಾಡ್ಸಿದ್ರೆ ಏನಿಲ್ಲ, ಬಡ್ಡಿ ಕಾರ್ಡ್ನ ವಾಪಸ್ ಕೊಟ್ಟು ಇನ್ನೇನು ಬ್ಲಾಕ್ ಲಿಸ್ಟ್ ಹೋಗಕ್ಕೆ ಬರೀ ಇದನ್ನೇ ಹೇಳ್ತಾರೆ. ನಮ್ಮಂತರಿಗೆ ಅವ್ರು ಏನು ಬೆಲೆನೇ ಕೊಡಕ್ಕಿಲ್ಲ. ನಾವು ಹೋಗೋದು ಬರೋದು ಈಚೆ ಆಗಿಲ್ಲ ಕತ್ತಿ. ಸುಳ್ಳಕ್ಕಿ ಗ್ರಾಮದ ಅಲ್ಲಿ ಒಂದು ಕುಗ್ರಾಮ ದೇವಮ್ಮ ಮತ್ತು ಈರಯ್ಯನವರ ಮನೆ ಬಿದ್ದು 2 ವರ್ಷ ಕಳೆದಿದೆ. ಅದಕ್ಕೆ ಅಲ್ಪ ಸ್ವಲ್ಪದ ಪರಿಹಾರವನ್ನು ಕೊಟ್ಟಿದ್ದಾರೆ. ಆ ಪರಿಹಾರ ತಕ್ಕಾಗಿ ಸಂದರ್ಭದಲ್ಲಿ ತಹಸೀಲ್ದಾರರು ಮತ್ತು AC ಇವರು ಎಲ್ಲ ಇದ್ದಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದರಲ್ಲಿ ಏನೇನು ಮನೆಯಲ್ಲಿ ಬ್ಲಾಕ್ ಲಿಸ್ಟ್ ಆಗಿದೆ ಅದನ್ನ ನಾವು ಸರಿ ಮಾಡ್ತೀವಿ, ಇಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಮಾಡಿಸ್ಬೇಕು. ಆಮೇಲೆ ಜಿಲ್ಲಾ ಆಡಳಿತ, ಅಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರು, ಇಡೀ ಜಿಲ್ಲೆ ಆಡಳಿತ ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ. ಅವರು ಇಂಥವನ್ನೆಲ್ಲ ತರಿಸ್ಕೊಂಡು ಬ್ಲಾಕ್ ಲಿಸ್ಟ್ ಇಂದ ಓಪನ್ ಮಾಡಿ ಕೊಡ್ಬೇಕು. ಇದೇನು ಕಣ್ಣು ಮುಚ್ಚಲ್ ಆಡ್ತಿದೆ. ಬಾಕಿರ್ಗೆಲ್ಲರಿಗೂ ದುಡ್ಡು ಇದ್ದವ್ರು ಬೇಗ ಮನೆ ಮಾಡ್ಕೊಳ್ತಾರೆ. ಈ ಕೂಲಿ ಮಾಡೋರು ಒಂದು ಒಪ್ಪತ್ತಿನ ಊಟಕ್ಕೂ ಕಷ್ಟ ಆಗಿರುತ್ತೆ.
ಊಟ ಮಾಡ್ಕೊಳ್ತಾರೋ, ಮಕ್ಳನ್ನ ನೋಡ್ತಾರೋ, ಇದು ಮನೆ ಕಟ್ತಾರೋ, ಏನು ಮಾಡಕ್ಕೂ ಕಷ್ಟ ಇದೆ.